ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಜೀವನ ಚಾನಲ್. ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಈಗ 2 ತಂಡಗಳು ರಚನೆಯಾಗಿವೆ. ಶೋಭಾ ಶೆಟ್ಟಿ ನಾಯಕತ್ವದ ಕೆಂಪು ಟೀಮ್ನಲ್ಲಿ ಹನುಮಂತ, ಧನ್ರಾಜ್, ಗೌತಮಿ, ಉಗ್ರಂ ಮಂಜು, ಚೈತ್ರ ಕುಂದಾಪುರ್, ರಜತ್ ಕಿಶನ್ ಇದ್ದಾರೆ. ಇತ್ತ ಭವ್ಯಗೌಡ ಅವರ ನೀಲಿ ಟೀಮ್ನಲ್ಲಿ ಗೋಲ್ಡ್ ಸುರೇಶ್, ಧರ್ಮ, ಕೀರ್ತಿರಾಜ್, ಶಿಶಿರ್ ಶಾಸ್ತ್ರಿ, ತ್ರಿವಿಕ್ರಮ್, ಮೋಕ್ಷಿತಾ ಪೈ ಮತ್ತು ಐಶ್ವರ್ಯ ಇದ್ದಾರೆ. ಈ 2 ತಂಡಗಳ ಸದಸ್ಯರ ಬಳಿ ಪಾಯಿಂಟ್ಸ್ ಇವೆ. ಇದನ್ನು ಕಿತ್ತಿಕೊಳ್ಳುವ ಆಟ ಈಗ ಚಾಲ್ತಿಯಲ್ಲಿದೆ. ಹಾಗಾಗಿ ಪ್ರತಿಯೊಬ್ಬರು ಮೈಯೆಲ್ಲ ಕಣ್ಣಾಗಿ ಕುಳಿತಿದ್ದಾರೆ. ಪ್ರತಿ ಟಾಸ್ಕ್ ಗೆದ್ದಂತೆ ಪಾಯಿಂಟ್ಸ್ ಹೆಚ್ಚಾಗುತ್ತದೆ. ಈಗ ಪಾಯಿಂಟ್ಸ್ ಗೆಲ್ಲುವುದಷ್ಟೇ ಅಲ್ಲ, ಅದನ್ನು ಬಹಳ ಜೋಪಾನವಾಗಿ ಕಾಪಾಡಿಕೊಳ್ಳಬೇಕಾದದ್ದು ಸ್ಪರ್ಧಿಗಳ ಕರ್ತವ್ಯ. ಬುಧವಾರದ ಸಂಚಿಕೆಯಲ್ಲಿ ಎದುರಾಳಿ ತಂಡದ ಐಶ್ವರ್ಯ ಅವ್ರ ಬಳಿ ಹೋಗಿ ಸದ್ದಿಲ್ಲದೆ ಅವ್ರ ಹತ್ರ ಇದ್ದ 2000 ಪಾಯಿಂಟ್ಸನ್ನು ಕದ್ಕೊಂಡು ಬಂದಿರ್ತಾರೆ ಚೈತ್ರ. ಇದು ಐಶ್ವರ್ಯಗೆ ಬಹಳ ನೋವು ತಂದು ತರಿಸಿತ್ತು. ಎಮೋಷ್ನಲ್ ಜೊತೆ ಆಟ ಆಡಿಕೊಂಡು ತಗೊಂಡಿದ್ದಾರೆ ಅಲ್ವಾ ಚೈತ್ರಕ್ಕ, ನಿಮಗಿದೆ ಎಂದು ಕೋಪ ಮಾಡಿಕೊಂಡಿದ್ರು ಐಶ್ವರ್ಯ. ಇವತ್ತು ರಿಲೀಸ್ ಆಗಿರೋ ಪ್ರೋಮೋ ಪ್ರಕಾರ ಅದರಲ್ಲಿ ಚೈತ್ರ ಅವರ ಬಳಿ ಇರುವ ಪಾಯಿಂಟ್ಸ್ಗಾಗಿ ಎಲ್ಲರೂ ಮುಗಿಬಿದ್ದಿದ್ದಾರೆ. ಕಿತ್ತುಕೊಳ್ಳುವಂತೆ ಇಲ್ಲ, ಅತ್ಯಂತ ಕೀಳು ಮಟ್ಟಕ್ಕೆ ಇಳಿದಿದ್ದಾರೆ. ಗುಂಪುಗಾರಿಕೆ ಮಾಡಿಕೊಂಡು ಕುತಂತ್ರವನ್ನು ನಾನು ಮಾಡೋದಿಲ್ಲ. ಡ್ರಾಮಾ ಕ್ವೀನ್ ಯಾರು ಎಂದು ಗೊತ್ತಾಯಿತು. ನನ್ನ ಆಟವನ್ನು ಇನ್ಮೇಲೆ ಶುರು ಮಾಡ್ತೀನಿ. ಗುಂಪು ಕಟ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಬರಲ್ಲ, ಸಿಂಗಲ್ ಸಿಮ್ಮತ್ ಥರ ಹೊಡಿತೀನಿ ಅಂತ ಚೈತ್ರ ಅವರು ಗರ್ಜಿಸಿದ್ದಾರೆ. ಇತ್ತ ಐಶ್ವರ್ಯ ಅವರು ಹೌದು ನಾನೇ ಡೌರಾಣಿ, ಏನು ಮಾಡ್ಕೊತೀರಾ ಮಾಡ್ಕೊ ಹೋಗ್ರಿ ಅಂತ ಅಂದಿದ್ದಾರೆ. ಇವರಿಬ್ಬರ ಮಧ್ಯೆ ತುಂಬ ಪೈಪೋಟಿ ನಡೆದಿದೆ. ಏನಾಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಯಾರು ಹೆಚ್ಚಿಗೆ ಪಾಯಿಂಟ್ಸ್ ಗಳಿಸ್ತಾರೆ ಅಂತ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.